ನಮ್ಮದು ವಿಶೇಷ ದತ್ತು ಸ್ವೀಕಾರ ಕೇಂದ್ರ ಸಿ ವಿ ಕಮಲಮ್ಮ ಮತ್ತು ಸಿ ವೆಂಕಟರಪ್ಪ ವಿಶೇಷ ದತ್ತು ಸ್ವೀಕಾರ ಕೇಂದ್ರ ಕೆ ವಿ ಟ್ರಸ್ಟ್ ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಗೆ ಈ ಮೊದಲು ನಮ್ಮ ಪ್ರದೇಶ್ ಈಶ್ವರ್ ಸರ್ ಅವರು ಅವರ ಹುಟ್ಟುಹಬ್ಬಕ್ಕೆ ಅವರ ಪರಿವಾರದವರು ಮತ್ತು ಅವರ ಬಳಗದವರು ಎಲ್ಲ ಬಂದು, ಅವರ ಸ್ನೇಹಿತರೆಲ್ಲ ಬಂದು ಇಲ್ಲಿ ಅವರ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡಿಕೊಂಡಿದ್ದರು. ಆ ಮಾಡಿಕೊಂಡಾಗ ಕೂಡ ಮಕ್ಕಳಿಗೆ ಅಗತ್ಯ ಇರತಕ್ಕಂಥ ಎಲ್ಲ ಬಟ್ಟೆಗಳನ್ನು ಮತ್ತು ಲ್ಯಾಕ್ಟೋಜನನ್ನು ಒದಗಿಸಿದ್ರು. ಆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ದಿನನಿತ್ಯ ಸಾಧನಗಳಾದಂಥ ಸೋಪು, ಕ್ರೀಮು ಮತ್ತು ಇವೆಲ್ಲ ಬಾಡಿ ಲೋಷನ್ನು ಇವೆಲ್ಲನೂ ಒದಗಿಸಿದ್ರು. ಹಾಗೆಯೇ ಮೊನ್ನೆ ಇತ್ತೀಚೆಗೆ ಮನೆ ಭೇಟಿ ಕಾರ್ಯಕ್ರಮಕ್ಕೆ ಬಂದಿದ್ದಾಗ ಮಕ್ಕಳನ್ನು ನೋಡಿ ಅವರ ಮನ ನೊಂದು ಮತ್ತು ಇಂಥ ಮಕ್ಕಳಿಗೆ ಏನೆಲ್ಲ ಸಹಾಯ ಬೇಕೋ ಆ ಸಹಾಯವನ್ನು ನಾನು ಮಾಡೋದಕ್ಕೆ ಸದಾ ನಿರಂತರವಾಗಿ ಈ ಸೇವೆಯಲ್ಲಿ ಕಾರ್ಯನಿರತನಾಗಿರ್ತೀನಿ. ಮತ್ತು ಅಷ್ಟೇ ಅಲ್ಲ, ನಮ್ಮ ತಮ್ಮಂದಿರಾದ ಚೇತನ್ ಅವರು ಕೂಡ ಈ ಒಂದು ಇದಕ್ಕೆ ನಾನು ಆಗಾಗ ಕಳಿಸ್ಕೊಡ್ತಾಯಿರ್ತೀನಿ. ಅದರಿಂದ ಅವರು ಕೂಡ ಈ ಸೇವಾ ಕಾರ್ಯದಲ್ಲಿ ನಿರತರಾಗಿರ್ತಾರೆ ಅಂತ ಹೇಳ್ತಾ, ಮತ್ತು ಅವರ ಜೊತೆಯಲ್ಲಿ ಬಂದಿದ್ದವರು ಎಲ್ಲರೂ ಕೂಡ ಈ ಒಂದು ಸೇವಾ ಕಾರ್ಯದಲ್ಲಿ ತೊಡಗಿರ್ತಾರೆ. ಮತ್ತು ನಮಗೆ ಅಗತ್ಯ ಇರ್ತಕ್ಕಂಥ ಲ್ಯಾಕ್ಟೋಜನ್ನು ಮಕ್ಕಳಿಗೆ, ಸಣ್ಣ ಮಕ್ಕಳು ಅಂತಂದರೆ ಇಲ್ಲಿ ಬರ್ತಕ್ಕಂಥ ಮಕ್ಕಳು ಒಪ್ಪಿಸಲ್ಪಟ್ಟ ಮಕ್ಕಳು, ಮತ್ತು ಯಾರಾದ್ರೂ ಆಸ್ಪತ್ರೆಯಲ್ಲಿ ಬಿಟ್ಟು ಹೋಗುವಂಥ ಮಕ್ಕಳು, ಮತ್ತು ಎಲ್ಲಾದ್ರೂ ಮಕ್ಕಳ ಬೇಡದೇ ಇದ್ದವರು ಎಲ್ಲಾದ್ರೂ ಬಿಸಾಕಿರ್ತಕ್ಕಂಥ ಮಕ್ಕಳು, ಇಂಥ ಮಕ್ಕಳು ಬರ್ತವೆ. ಅನಾಥೋ ದೈವ ರಕ್ಷಕ ಅನ್ನೋಂಗೆ ನಮ್ಮ ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಸರ್ ಅವರು ಕೂಡ ಇದನ್ನೆಲ್ಲ ಗಮನಿಸಿ ಇಲ್ಲಿ ಮಕ್ಕಳಿಗೆ ಅಗತ್ಯ ಇರ್ತಕ್ಕಂಥ ವಸ್ತುಗಳನ್ನು ಒದಗಿಸ್ಕೊಡ್ತಾ ಇರ್ತಾರೆ. ಮತ್ತು ನಮ್ಮ ಮಕ್ಕಳ ಒಂದು ಯಾವುದೇ ಒಂದು ಸಮಸ್ಯೆ ಇರಲಿ, ಆ ಸಮಸ್ಯೆಯನ್ನು ನಾನು ಅಟೆಂಡ್ ಮಾಡ್ತೀನಿ ಅಂತೇಳ್ಬಿಟ್ಟು ಅವ್ರು ಹೇಳಿರೋ ಒಂದು ಮಾತಿನಂತೆ ನಮಗೆ ಅಗತ್ಯ ಇರ್ತಕ್ಕಂಥ ಎಲ್ಲ ವಸ್ತುಗಳನ್ನು ತಂದು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಆಶ್ರಮದ ಪರವಾಗಿ, ಮಕ್ಕಳ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಹೇಳ್ತಾಯಿದ್ದೀನಿ. ಮತ್ತು ಅವರಿಗೆ ಭಗವಂತ ಆರೋಗ್ಯ ಭಾಗ್ಯ ಮತ್ತು ಅವರ ಒಂದು ಸೇವೆ 100 ಮಡಿಯಷ್ಟು ಬೆಳೀಲಿ ಅಂತೇಳ್ಬಿಟ್ಟು ಈ ಸಮಯದಲ್ಲಿ ಶುಭ ಹಾರೈಸ್ತೀನಿ.